ಸೀಟು ಮತ್ತು ನೋಟಿನ ವಿಚಾರಕ್ಕೆ ರಾಜ್ಯಸಭೆಯಲ್ಲಿ ಗದ್ದಲ ಏರ್ಪಡಿತು. ನಿನ್ನೆ ಕಲಾಪ ಬಳಿಕ ಕಾಂಗ್ರೆಸ್ ಸದಸ್ಯ ಅಭಿಷೇಕ್ ಮನು ಸಿಂಘ್ವಿ ನಿಗದಿಯಾಗಿದ್ದಂತಹ 222 ನಂಬರ್ ಸೀಟ್ನಲ್ಲಿ 100, 500ರ ನೋಟುಗಳ ಕಂತೆ ಪತ್ತೆಯಾಯಿತು. ಈ ವಿಚಾರವನ್ನು ಸದನದ ಗಮನಕ್ಕೆ ತಂದ ಚೇರ್ಮನ್ ಧನ್ಕರ್ ತನಿಖೆಗೆ ಆದೇಶ ನೀಡಿದ್ದಾಗಿ ತಿಳಿಸಿದ್ದಾರೆ. ಇದಕ್ಕೆ ವಿಪಕ್ಷ ನಾಯಕ ಕಾಂಗ್ರೆಸ್ನವರು ಬಿಜೆಪಿ ಜಗಳ ಆಡ್ಕೊಂಡಿದ್ದಾರಪ್ಪ. ಅವ್ರ ಹೆಸರು ಯಾಕೆ ಹೇಳಿದ್ರು? ಅವ್ರ ಹೆಸರು ಹೇಳಿದ್ರು ಅದೇನು ಅಂತಂದೆ. ಅವ್ರ ಹೆಸರು ಹೇಳಿದ್ರು ಆಯ್ತು, ಹೇಳದಿದ್ರು ಆಯ್ತು, ಅದೇನಿಗಲ್ಲ. ನನ್ನ ಪಾಯಿಂಟ್ ಅದಲ್ಲ. ಫಸ್ಟ್ ಆಫ್ ಆಲ್ ಸದನದ ನಿಯಮದ ಒಳಗಡೆ ಜೋಬಲ್ ₹100 ಒಂದು ಕಂತೆ ನೋಟ್ ಇಟ್ಕೊಂಬರಬಾರ್ದು ಅಂತ ಇದೆಯೋ ನಂಗೆ ಗೊತ್ತಿಲ್ಲಪ್ಪ. ನನ್ನ ಪ್ರಕಾರದಲ್ಲಿ ಇಲ್ಲ. ಓಕೆ, ಕಿರಣ್ ರಿಜಿಜು ಇವರೆಲ್ಲ ಹೇಳ್ತಾ ಇದ್ರು ಅದನ್ನ ಹೇಗೆ ತಗೊಂಡ್ ಬಂದ್ರು? ಇದು ಸದನದ ಘನತೆಗೆ ಧಕ್ಕೆ ತಂದ. ಏನು ಧಕ್ಕೆ ಯಾಕಾಗಬೇಕು? ಇಷ್ಟು ಅಪ್ಪದ್ದು ಒಂದು ದಾರದ ಥರ ಅಗ್ಗದ ಥರ ಸರ ಹಾಕೊಂಬಂದ್ರೆ ಧಕ್ಕೆನಾ ಅಲ್ವಾ? ಬಡವರ ಪರ ಅಂತ ಬಡ್ಕಾತಿರಲ್ಲ ಸಾಮಾನ್ಯವಾಗಿ ಎಲ್ಲರೂ. ಅದೇನು ಅದ್ಯಾವುದೋ ಕೆಟ್ಟ ಒಂದು ಎಷ್ಟು ಒಂದು ₹1 ಕೋಟಿ, ₹2 ಕೋಟಿ ಒಂದು ವಾಚ್ ಕಟ್ಕೊಂಬರೋದು, ಅದು ಧಕ್ಕೆ ಆಗಲ್ವಾ ಶೋಕಿಲ್ಲಲ್ರಿಗೆ? ಹಂಗಾರೆ ₹100 ಒಂದು ಕಂತೆ ತರೋದು ಕ್ರೈಮಾ? ಆರ್ ₹600 ಕಂತೆ ಒಳಗಡೆ ಬಾಂಬ್ ಇಟ್ಕೊಂಬಂದ್ಬಿಟ್ಟಿದ್ದಾನೆ ಅಂತಂದ್ರೆ ಬೇರೆ ಕತೆ. ಹೆಂಗ್ರಿ ತಂದ್ರ ಅಂತ ನಂಗೆ ಅರ್ಥನೇ ಆಗಲಿಲ್ಲ ಈ ಕೇಸು. ಒಂದು ಎರಡನೇದಪ್ಪ, ಯಾರೋ ಸದಸ್ಯರು ಇವತ್ತು ಮಾನ್ಯ ಸಿಂಘ್ವಿ ಅವರು ಏನವ್ರೇನು ಗೋಲಿ ಆಡೋಕ್ಕೂ ಗೊತ್ತಿಲ್ಲದೆ ಇರೋವಂಥ ಬಾಲಕ ಅಂದ್ಕೊಂಡಿದ್ದೀರಾ ಎಲ್ಲರೂ? ಅವರು ಒಂದೊಂದು ನಿಮಿಷಕ್ಕೆ 1 ಲಕ್ಷ ಚಾರ್ಜ್ ಮಾಡೋ ಲಾಯರು ಅವ್ರೇನು ಪುಕಟೆ ಅಲ್ಲ. ಅವ್ರ ಕುರ್ಚಿಲಿತ್ತು ಅಂದ್ಕೊಳ್ಳೋಣ, ಅವ್ರದ್ದೇ ಕುರ್ಚಿನಲ್ಲಿ ಅವರೇ ಇಟ್ಟೋದ್ರು ಅಂತ ಹೆಂಗ್ರಿ ಹೇಳ್ತೀರಿ? ಈಗ ಅವ್ರು ಹೇಳಿದಾರೆ ನಂದಲ್ಲ, ಹೆಂಗ್ರಿ ಹೇಳ್ತೀರಿ ಅದನ್ನ? ಏನಪ್ಪ ದೊಡ್ಡ ಇದು ಮಾಡಿಬಿಟ್ಟಿದ್ದಾರೆ ಎಲ್ಲ ಸೇರ್ಕೊಂಡು ಅಫೆನ್ಸನ್ನ. ಕೋರ್ಸ್ ಬೇಕಾದ್ರೆ ಯು ಕ್ಯಾನ್ ಇನ್ವೆಸ್ಟಿಗೇಟ್ ಯಾರ ಮನಿ ಅದು ಅಂತ. ಯಾಕೆ ಬಂತಪ್ಪ ಅಲ್ಲಿಗೆ, ಯಾಕೆ ಅಲ್ಲಿ ಬಿಟ್ಟು ಹೋಗಿದ್ದಾರೆ ಅಥವಾ ಇಲ್ಲೆಲ್ಲ ಸೈಡ್ ಜಾಬಲ್ಲಿ ಇಟ್ಕೊಂಡಿದ್ದಂಗೆ ಪಳಕ್ಕದ ಬಿದ್ದೋಗ್ಬಿಟ್ಟಿದ್ಯಾ ಕೆಳಕ್ಕೆ ನೋಡ್ಕೊಳ್ದೆ ಹೋಗ್ಬಿಟ್ರ ಅಂತ ನೀವು ಮಾಡ್ಬೋದು ಬೇಕಾರೆ. ಆರ್ ದ ಆರ್ಟಿಕಲ್ಸ್ ದಟ್ ಕಾಂಟ್ ಬಿ ಬ್ರಾಟ್ ಇನ್ ಟು ದಿ ಹೌಸ್ ಅನ್ನೋ ಲಿಸ್ಟಲ್ಲಿ ಅದು ಇಲ್ಲದೆ ಇದ್ರೆ ಬೇಕಾದ್ರೆ ಅದನ್ನು ಇನ್ಮೇಲೆ ಸೇರಿಸ್ಕೋಬೋದು. ಎಲ್ಲರೂ ₹500 ಮೇಲಕ್ಕೆ ತರುವಂತಿಲ್ಲ. ನಮ್ಮ ಹಳೇ ಈಗೇನಿದೆಯೋ ಸಿಸ್ಟಮ್ ಗೊತ್ತಿಲ್ಲ. KSRTCಲಿ BMTCಲೆಲ್ಲ ಕಂಡಕ್ಟರ್ಗಳು ಪಾಪ ಬಸ್ ಹತ್ತಕ್ಕೆ ಮೊದಲು ಒಂದು ಡಿಕ್ಲರೇಷನ್ ಕೊಡಬೇಕು, ನನ್ನ ಪರ್ಸನಲ್ ಮನಿ ಎಷ್ಟಿದೆ ಅಂತ ಇತ್ತು. ಈಗಿದೆಯೋ ಇಲ್ವೋ ಗೊತ್ತಿಲ್ಲ ಆ ರೂಲ್ ನನಗೆ. ಇತ್ತು. ನಾಳೆ ಚೆಕಿಂಗ್ ಇನ್ಸ್ಪೆಕ್ಟರ್ಗಳು ಬಂದಾಗ ಟಿಕೆಟ್ ದುಡ್ಡನ್ನು ಅದನ್ನು ಮ್ಯಾಚ್ ಮಾಡಿ ಈ ಪರ್ಸನಲ್ ದುಡ್ಡನ್ನು ಆ್ಯಡ್ ಮಾಡಿ ನೋಡೋರು. ಪರ್ಸನಲ್ ದುಡ್ಡಿಗೆ ಅದಕ್ಕೆ ಹೊಂದುತ್ತಾ ಇಲ್ಲ ಅಂದರೆ ಕಾಸು ಹೊಡೆದಿದ್ಯಾ ಅಂತ ಇಟ್ಕೊಂಬಿಡೋರು ಪಾಪ ಅವ್ರನ್ನ. ಹಂಗಿತ್ತು. ಹಂಗೆ ಬೇಕಾದ್ರೆ ಇಲ್ಲಿ ಪರ್ಸನಲಿ ನೀವು ₹500 ಮೇಲೆ ತರುವಂತಿಲ್ಲ ಅಂತ ಬೇಕಾದ್ರೆ ಏನಾದ್ರು ಮಾಡ್ಕೋಬೋದೇನಪ್ಪ. ನೋ ಐಡಿಯಾ ಅವ್ರದ್ದು ಏನು ಅಸೆಂಬ್ಲಿ ಸದನದ ರೂಲ್ಸೋ ಏನೋ.